ಇದ್ದೀವಿ. ಇಂಥ ಮಹಾಮಹಿಮರು ನಮ್ಮ ಜೊತೆ ಸೇರಿಕೊಂಡು ನೀವೇನು ಮಾಡ್ತಿದ್ರೆ ನಿಮ್ಮ ಜೊತೆಗಿದ್ದೇವೆ, ನಿಮ್ಗೆ ಏನು ಬೇಕು ಹೇಳಿ ಅಂತ ಕೇಳುವಂಥ ಮಟ್ಟಕ್ಕೆ ನಾವು ಇದ್ದೇವೆ ಅಂತಂದರೆ ಅದರ ಅರ್ಥ ಈ ಎಲ್ಲ ಹಿರಿಯರು ಕೋಲ್ಕುಂಟೆ ಗ್ರಾಮ ಇಟ್ಕೊಂಡಂಥ ವಿಶ್ವಾಸದಲ್ಲಿ ಶ್ವಾಸ ಇದೆ. ದೇಶದಾದ್ಯಂತ ಸುಮಾರು 1300ಕ್ಕೂ ಮಿಗಿಲಾದಷ್ಟು ಶಾಲೆಗಳನ್ನು ಆಹ್ವಾನ್ ಫೌಂಡೇಶನ್ನ ಪ್ರಧಾನರು ಮಾಡಿದ್ದಾರೆ. ಸ್ವಲ್ಪ ಈಗಷ್ಟೇ ನಮ್ಮನ್ನು ಕೂಡಿಕೊಂಡಂತ ಬೆಳಗ್ಗೆಯಿಂದ ಅವ್ರನ್ನ ಮಾತಾಡ್ತಲೇ ಇದ್ವಿ ನಾವು. ಅವರು ಬಂದದ್ದೇ 12 ಗಂಟೆಗೆ ಬಂದರು ಮಹಾನ್ಗೆ. ಎಲ್ಲಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪೂರ್ಣ ತಪಶೀಲಿ ಮಾಡ್ತಾ ಬಂದರು. ಅದು ಬಹಳ ಮುಖ್ಯ ಅಂತ ಅನಿಸ್ತು ನನಗೆ. ನಾವು ಹಣ ಕಟ್ತೇವೆ, ನೀವು ಕಟ್ಟಡ ಕಟ್ಟಿಬಿಡಿ ಇದು ಹೇಳಿಲ್ಲ ಅವರು. ಅವ್ರು ಹೇಳಿದ್ದೇನು ಅಂತಂದರೆ, ಹಣ ಕೊಟ್ಟು ಕಟ್ಟಡ ಕಟ್ಟಿದ ನಂತರವೂ ಅದರ ಸದುಪಯೋಗ ಹೇಗೆ ಮಾಡ್ತೀರಿ ಅದನ್ನು ನೋಡೋದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ನಿನ್ನೆ ಬಂದಿದ್ದಾರೆ ಅವರು, ದಾವಣಗೆರೆ ಹುಡ್ಕೊಂಡಿದ್ದಾರೆ. ಬೆಳಗ್ಗೆ ನಾವು ಹೋಗಿ ಕರ್ಕೊಂಡು ಬಂದ್ವಿ. ನಾವು ಅಂದ್ಕೊಂಡ್ವಿ ಬೆಳಗ್ಗೆ ಹೊರಟು ಅಲ್ಲಿ ಬಂದ್ಬಿಡ್ತಾರೆ ಅಂತಂದರೆ, ಅಂದರೆ ಕಟಿಬದ್ಧತೆ ಇದೆಯಲ್ಲ ಎಷ್ಟು ಚಂದ ಅಂತ. ಈಗ ಅವ್ರು ಹೇಳ್ತಿರುವಂಥದ್ದು, ಈ ಕಟ್ಟಡ ಏನಿದೆ ಇಲ್ಲಿ, ಆ ಜಾಗನೆಲ್ಲ ಗ್ರೂಪ್ ಮಾಡ್ಕೊಂಡ್ವಿ. ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 3-4 ಕೊಠಡಿಗಳಿದ್ವು. ಅವು ತೀರಾ ಶಿಥಿಲಾವಸ್ಥೆಯಲ್ಲಿ ಇದ್ರಿಂದ ಅದನ್ನು ನಾವು ನೆಲಸಮಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಮಾಡಿದ್ದಾಯಿತು. ಅವ್ರು ಎಷ್ಟು ಚುರುಕು ಸ್ವಭಾವದವರು ಅಂತಂದರೆ ಬ್ರಜ್ ಅವರು, ಅಲ್ಲಿ ಮಾಡಿದ್ರೆ ಮತ್ತೆ ಮುಂದೆ ರಸ್ತೆ ಅಗಲಾಯ್ತಗಳು ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಇದು ನಿಮಗೆ ಮಾದರಿ ಆಗಿಬಿಡುತ್ತೆ. ಈ ಭಾಗವನ್ನು ನಮಗೆ ಕೊಡು ಮಾಡಿದ್ರೆ, ಯಾಕಂದ್ರೆ ಇದಾಗಲೇ ತೀರಾ ಶಿಥಿಲಾವಸ್ಥೆಯಲ್ಲಿದೆ. ಇದನ್ನು ನೀವು ಅಕಸ್ಮಾತ್ ನಮಗೆ ನೆಲಸಮಗೊಳಿಸ್ಕೊಡ್ತು ಅಂತಂದರೆ 3 ಹಂತಕ್ಕೆ ಆಗುವಂತ ಅಡಿಪಾಯ ಮತ್ತೊಂದು ಮಾಡಿ ಕೇವಲ ಶಿಶು ವಿಹಾರಕ್ಕೆ ಬೇಕಾಗಿರುವಂತಹ ಆಟೋಪಕರಣ ಮತ್ತೆ ಅಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆ, ಅಂದರೆ ಆಟದ ಮೈದಾನದಲ್ಲಿ ಇರಬಹುದಂತ ವ್ಯವಸ್ಥೆಗಳು ಅವು. ಅದಲ್ಲದೆ ವಾಚನಾಲಯ, ಗ್ರಂಥಾಲಯ, ಮಕ್ಕಳ ಊಟೋಪಚಾರಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಅದನ್ನೂ ಸಹ ಅವರು ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಒಂದೊಮ್ಮೆ ಇಲ್ಲಿ 7 ತನಕ ಅಷ್ಟೇ ಇದೆ. ಒಂದೊಮ್ಮೆ ನಮಗೆ ಅದರ ಉನ್ನತೀಕರಿಸ್ತಾ ಅಂತ ಹೇಳಿದ್ರೆ ಮತ್ತೆ ಮೇಲ್ದರ್ಜೆಗೆ ಏರಿಸ್ತೇವೆ ಅಂತ ಅಂದ್ಬಿಟ್ಟು 10ನೇ ತರಗತಿವರೆಗೂ ಮಾಡ್ತೇವೆ ಅನ್ನೋದಾದ್ರೆ ಆ ಕೊಠಡಿಗಳನ್ನು ನಾನು ಕಟ್ಟಿಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಂತ ಪುಣ್ಯಾತ್ಮ ಬ್ರಜ್ ಅವರು.